ಇದೊಂದು ಪಕ್ಕಾ ಸಿನಿಮಾ ಕಥೆ. ಹೌದು. ಕಾನೂನು ಕಾಪಾಡಬೇಕಾದ ಒಬ್ಬ ಜೈಲು ಸೂಪರಿಂಟೆಂಡೆಂಟ್ ತಾನೇ ಒಬ್ಬ ಕೈದಿಯನ್ನ ಜೈಲಿನಿಂದ ತಪ್ಸೋಕೆ ಪ್ಲಾನ್ ಮಾಡ್ತಾನೆ. ಸರ್ಕಾರಿ ಬಸ್ಸಲ್ಲಿ ಕರ್ಕೊಂಡು ಹೋಗೋ ಬದಲು ಖಾಸಗಿ ಟಾಟಾ ಕ್ವಾಲಿಸ್ ಕಾರನ್ನು ಅರೇಂಜ್ ಮಾಡ್ತಾನೆ. ಓಕೆ. ದಾರಿ ಮಧ್ಯೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಖೈದಿ ನಾಟಕ ಆಡಿದಾಗ ಕಾರು ನಿಲ್ಲಿಸ್ತಾರೆ. ತಕ್ಷಣ ಜೊತೆಯಲ್ಲಿದ್ದ ಪೊಲೀಸರ ಕಣ್ಣಿಗೆ ಖಾರದ ಪುಡಿ ಎರಚಿ ಚಾಕುಗಳಿಂದ ದಾಳಿ ನಡೆಯುತ್ತೆ. ಅಬ್ಬಾ. ಆ ಖೈದಿ ಎಸ್ಕೇಪ್. ಆದ್ರೆ ಈ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆಯಲ್ವಾ? ಅದೇ ಮುಖ್ಯವಾದ್ದು. ಪೊಲೀಸರ ಆರಂಭಿಕ ತನಿಖೆಯಲ್ಲಿ ಈ ಜೈಲು ಅಧಿಕಾರಿಗೆ ಕ್ಲೀನ್ ಚಿಟ್ ಸಿಕ್ಕಿತ್ತು. ಹೌದು, ಅವಂದೇನು ತಪ್ಪಿಲ್ಲ ಅಂತ ಹೇಳಿದ್ರು. ಆದರೂ ಕೋರ್ಟ್ಗಳು ಅವನನ್ನ ತಪ್ಪಿತಸ್ಥ ಅಂತ ತೀರ್ಪು ಕೊಟ್ಟವು. ಇದು ಹೇಗೆ ಸಾಧ್ಯ? ಇಂದು ನಾವು ಗುರ್ದೀಪ್ ಸಿಂಗ್ ವಿರುದ್ಧ ಪಂಜಾಬ್ ರಾಜ್ಯ 2025 ಪ್ರಕರಣದ ಬಗ್ಗೆ ಆಳವಾಡಿ ಚರ್ಚಿಸೋಣ. ಇಲ್ಲಿದಾನೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಒಂದು ಅದ್ಭುತ ಶಕ್ತಿ ಕಾಣೋದು. ಹೇಗೆ ಅಂದ್ರೆ, ಪೊಲೀಸರ ತನಿಖೆ ಮುಗಿದು ಅವರು ಚಾರ್ಜ್ ಶೀಟ್ ಹಾಕಿದ ಮೇಲೂ ನ್ಯಾಯಾಲಯಕ್ಕೆ ಒಂದು ಸ್ವತಂತ್ರ ಅಧಿಕಾರ ಇರುತ್ತೆ. ಒಂದು ನಿಮಿಷ. ಅಂದ್ರೆ ಪೊಲೀಸರು ಇವನು ನಿರಪರಾಧಿ ಅಂತ ಕೊಟ್ಟ ರಿಪೋರ್ಟನ್ನು ಕೋರ್ಟ್ ಕಸದ್ಬುಟ್ಟಿಗೆ ಹಾಕ್ಬೋದು ಅಂತನಾ? ಖಂಡಿತ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂದ್ರೆ CRPC ಇದೆಯಲ್ಲ, ಅದರಲ್ಲಿ ಸೆಕ್ಷನ್ 319 ನ್ಯಾಯಾಲಯಕ್ಕೆ ಆ ಪವರ್ ಕೊಡುತ್ತೆ. ಓಕೆ. ವಿಚಾರಣೆ ನಡೀತಾ ಇರೋವಾಗ ಸಾಕ್ಷಿಗಳನ್ನ ನೋಡಿದ್ಮೇಲೆ, ಅರೆ, ಪೊಲೀಸರು ಬಿಟ್ಬಿಟ್ಟಿರೋ ಈ ವ್ಯಕ್ತಿಯ ಪಾತ್ರವೂ ಇದರಲ್ಲಿ ಇದೆ ಅಂತ ನ್ಯಾಯಾಧೀಶರಿಗೆ ಅನುಸ್ತ್ರೆ ಸಾಕು. ಆಗ ಆ ವ್ಯಕ್ತಿಯನ್ನು ಕೂಡಲೇ ಆರೋಪಿಯನ್ನಾಗಿ ಕೇಸಿಗೆ ಸೇರ್ಸ್ಕೊಳ್ಬಹುದು. ಇಲ್ಲಿ ಪೊಲೀಸ್ ವರದಿಗಿಂತ ಕೋರ್ಟ್ ವಿವೇಚನೆನೇ ದೊಡ್ಡದು. ಓಕೆ, ಅವನನ್ನು ಕೇಸ್ ಒಳಗೆಳ್ಕೊಂಡ್ರು. ಆದ್ರೆ ಒಂದು ಪಿತೂರಿ ಅಥವಾ ಸಂಚನ್ನು ಸಾಬೀತು ಮಾಡೋಕೆ ಗಟ್ಟಿ ಸಾಕ್ಷಿ ಬೇಕಲ್ಲ? ಹೌದು. ಇವರಿಬ್ರು ಸೇರಿ ಪ್ಲಾನ್ ಮಾಡಿದಕ್ಕೆ ಏನಾದರೂ ಫೋನ್ ರೆಕಾರ್ಡಿಂಗ್, ವಾಟ್ಸಾಪ್ ಚಾಟ್ ಇತ್ತಾ? ಏನೂ ಇಲ್ಲದೆ ಕೇವಲ ಊಹೆ ಮೇರೆ ಸಂಚು ಅಂತ ಹೇಳಕ್ಕಾಗುತ್ತಾ? ಅದ್ಭುತ ಪ್ರಶ್ನೆ. ಆಕ್ಚುಲಿ ಕ್ರಿಮಿನಲ್ ಸಂಚುಗಳನ್ನ ರಹಸ್ಯವಾಗೇ ಮಾಡ್ತಾರೆ. ಅದಕ್ಕೆಲ್ಲ ಅಗ್ರಿಮೆಂಟ್ ಬರ್ದಿಡೋದಿಲ್ಲ ಅಲ್ವಾ? ನಿಜ. ಇಲ್ಲೇ ಸಾಂದರ್ಭಿಕ ಸಾಕ್ಷ್ಯಗಳ ಸರಪಳಿ ಅಂದ್ರೆ ಚೈನ್ ಆಫ್ ಸರ್ಕಮ್ಸ್ಟಾನ್ಸಸ್ ಅನ್ನೋದು ಮುಖ್ಯ ಆಗುತ್ತೆ. ನ್ಯಾಯಾಲಯ ಒಂದೊಂದೇ ಘಟನೆಯನ್ನು ಪೋಣಿಸಿ ನೋಡ್ತು. ಓಹೋ, ಹಾಗಾದ್ರೆ ಆ ಖಾಸಗಿ ಟಾಟಾ ಕ್ವಾಲಿಸ್ ಕಾರು, ಆ ಖಾರದ ಪುಡಿ ದಾಳಿ ಆದಾಗ ಈ ಅಧಿಕಾರಿ ಸುಮ್ಮನೆ ನಿಂತಿದ್ದು, ಇದೆಲ್ಲವೂ ಒಂದೊಂದು ಕೊಂಡಿ. ಎಕ್ಸಾಕ್ಟ್ಲಿ. ನ್ಯಾಯಾಲಯ ಆ ಕೊಂಡಿಗಳನ್ನೆಲ್ಲ ಸೇರಿಸಿ ಒಂದು ಸರಪಳಿ ಮಾಡಿ ಅವನ ಕೊರಳಿಗೆ ಬಿಗಿದ್ದು ಅಲ್ವೇ? ನೀವು ಹೇಳಿದ್ದು 100ಕ್ಕೆ 100 ಸರಿ. ಅವನ ನಡವಳಿಕೆಯೇ ಅವನ ವಿರುದ್ಧದ ಅತಿ ದೊಡ್ಡ ಸಾಕ್ಷಿಯಾಯಿತು. ನೋಡಿ, ಮೊದಲನೆಯದಾಗಿ ಖಾಸಗಿ ಗಾಡಿಗೆ ಒತ್ತಾಯಿಸಿದ್ದು, ಎರಡನೆಯದಾಗಿ ತನ್ನ ಸಹೋದ್ಯೋಗಿಗಳ ಮೇಲೆ ಅಟ್ಯಾಕ್ ಆದಾಗ ಸಹಾಯ ಮಾಡದೆ ಸುಮ್ಮನಿದ್ದು, ಹೌದು. ಮೂರನೆಯದಾಗಿ ದಾಳಿಕೋರರ ಜೊತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದು. ಇವೆಲ್ಲವೂ ಅವರಿಬ್ಬರ ನಡುವೆ ಒಂದು ಒಳ ಒಪ್ಪಂದ ಇತ್ತು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆ ಸಾಂದರ್ಭಿಕ ಸಾಕ್ಷ್ಯದ ವಿಚಾರ ಸರಿ. ಆದ್ರೆ ನನ್ನ ತಲೆಯಲ್ಲಿ ಇನ್ನೊಂದು ಪ್ರಶ್ನೆ ಕಾಡ್ತಿದೆ. ಹೇಳಿ. ಇಷ್ಟೆಲ್ಲ ಇದ್ರೂ ಕಣ್ಣಾರೆ ಕಂಡ ಸಾಕ್ಷಿಗಳೇ ಮಾತು ಬದಲಿಸಿದ್ರೆ ಕೇಸ್ ನಿಲ್ಲುತ್ತಾ? ಈ ಕೇಸಲ್ಲಿ ಹಾಗೇ ಆಗಿತ್ತಲ್ಲ? ಹೌದು. ಬಹುತೇಕ ಸಾಕ್ಷಿಗಳು ಹಾಸ್ಟೈಲ್ ಆದ್ರು, ಅಂದ್ರೆ ಉಲ್ಟಾ ಒಡೆದ್ರು. ಆದರೆ ಕಾನೂನು ಹೇಳುತ್ತೆ ಸಾಕ್ಷ್ಯವನ್ನು ಎಣಿಸಬಾರದು, ತೂಗಬೇಕು ಅಂತ. ಅಂದ್ರೆ ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ ಮುಖ್ಯ ಅಂತನಾ? ಅದೇ. ಸಾಕ್ಷಿಗಳ ಸಂಖ್ಯೆ ಮುಖ್ಯವಲ್ಲ, ಅವರ ಗುಣಮಟ್ಟ ಮುಖ್ಯ. ಅಂದ್ರೆ 10 ಜನ ಸುಳ್ಳು ಹೇಳೋರ್ಗಿಂತ ಒಬ್ಬನೇ ಒಬ್ಬ ಗಟ್ಟಿಯಾಗಿ ಸತ್ಯ ಹೇಳಿದ್ರೆ ಸಾಕು. ಖಂಡಿತ. ಈ ಪ್ರಕರಣದಲ್ಲಿ ದಾಳಿಯಿಂದ ಗಾಯಗೊಂಡಿದ್ದ ಕಾನ್ಸ್ಟೇಬಲ್ ಅಂದ್ರೆ PW2 ಅವರ ಸಾಕ್ಷ್ಯ ಅತ್ಯಂತ ಸ್ಥಿರ ಮತ್ತು ನಂಬಲರ್ಹವಾಗಿತ್ತು. ನ್ಯಾಯಾಲಯ ಅಂಥ ಸಾಕ್ಷ್ಯವನ್ನು ಬಂಗಾರದಂತಹ ಸಾಕ್ಷ್ಯ ಅಥವಾ ಸ್ಟರ್ಲಿಂಗ್ ವಿಟ್ನೆಸ್ ಅಂತ ಪರಿಗಣಿಸುತ್ತೆ. ಆ ಒಬ್ಬರ ಸಾಕ್ಷ್ಯವೇ ಶಿಕ್ಷೆ ಕೊಡಿಸಲು ಸಾಕಾಯಿತು. ಹಾಗಾದ್ರೆ ಸುಪ್ರೀಂ ಕೋರ್ಟಲ್ಲಿ ಅಂತಿಮವಾಗಿ ಏನಾಯಿತು? ಸುಪ್ರೀಂ ಕೋರ್ಟ್ ಗುರುದೀಪ್ ಸಿಂಗ್ನ ಅರ್ಜಿಯನ್ನು ವಜಾಗೊಳಿಸಿ ಶಿಕ್ಷೆಯನ್ನು ಖಾಯಂಗೊಳಿಸಿತು. ಏನೇಳಿ? ಕಾನೂನಿನ ರಕ್ಷಕನೇ ಆಗಿದ್ದುಕೊಂಡು ತನ್ನ ಸ್ಥಾನದ ಮೇಲಿನ ನಂಬಿಕೆಗೆ ದ್ರೋಹ ಬಗೆದಿದ್ದಾನೆ, ಇಂಥವನು ಯಾವುದೇ ಅನುಕಂಪಕ್ಕೆ ಅರ್ಹನಲ್ಲ ಅಂತ ಸ್ಪಷ್ಟವಾಗಿ ಹೇಳಿತು. ಹಾಗಾದ್ರೆ ಈ ಇಡೀ ಪ್ರಕರಣದಿಂದ ಕಲಿಬೇಕಾದ ಪಾಠ ಏನು? ಇನ್ನು ಎರಡನೇದು ಕಾನೂನು ವೃತ್ತಿಪರರಿಗೆ. ಒಂದು ಸಂಚಿನಲ್ಲಿ ಎಲ್ಲರ ಆಲೋಚನೆ ಒಂದೇ ಆಗಿತ್ತು ಅಂತ ಸಾಬೀತುಪಡಿಸಲು ಈ ಸಾಂದರ್ಭಿಕ ಸಾಕ್ಷ್ಯಗಳು ಎಷ್ಟು ಶಕ್ತಿಶಾಲಿ ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಹಾಗಾದ್ರೆ ಕೇಳುಗರಿಗೆ ಒಂದು ಆಲೋಚನೆ. ಕಾನೂನು ವ್ಯವಸ್ಥೆಯಲ್ಲಿ ಒಬ್ಬ ಅಧಿಕಾರಿಯೇ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಾಗ ನ್ಯಾಯಾಂಗದ ಇಂತಹ ದಿಟ್ಟ ಮಧ್ಯಪ್ರವೇಶವು ವ್ಯವಸ್ಥೆಯ ಮೇಲಿನ ಸಾರ್ವಜನಿಕರ ನಂಬಿಕೆಯನ್ನು ಹೇಗೆ ಪುನಃಸ್ಥಾಪಿಸಬಹುದು? ಯೋಚಿಸಿ.